ರಾಮ ಹರೇ ಕೃಷ್ಣ. ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಗಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ನಮ್ಮ ನಿಮ್ಮ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಹೀಗೆ ನಮ್ಮ ಮೇಲೆ ಇದ್ದು ನಾವು ಮಾಡುವಂತ ಧ್ಯಾನದಲ್ಲಿ ನಮಗೆ ಅನುಗ್ರಹವನ್ನ ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನೋಡಿ, ಹೊರಗಡೆ ಎಲ್ಲರೂ ಕೂಡ ಇವತ್ತು ಭಾನುವಾರ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಅವರದೇ ಆದಂತಹ ಕೆಲವರು ಸಿನಿಮಾ ನೋಡ್ತಾ ಇರಬಹುದು, ಕೆಲವರು ಸೀರಿಯಲ್ ನೋಡ್ತಾ ಇರಬಹುದು, ಕೆಲವರು ಪ್ರೋಗ್ರಾಮ್ಗಳು ನೋಡ್ತಾ ಇರಬಹುದು, ಕೆಲವರೆಲ್ಲ ಹೊರಗಡೆ ಎಂಜಾಯ್ ಮಾಡಕ್ ಹೋಗಿರ್ಬಹುದು. ಎಲ್ಲರೂ ಕೂಡ ಅವರವರದೇ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ. ಆದ್ರೆ ನಾವುಗಳು ಮಾತ್ರ ಏನ್ ಮಾಡ್ತಾ ಇದ್ದೀವಿ ಅಲ್ವಾ? ನಮ್ಮ ಕಾರ್ಯ ಏನು, ಧ್ಯಾನ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಕೆಲ್ಸವನ್ನ ಇಟ್ಟು ನಾವು ಇಲ್ಲಿಗೆ ಬಂದಿದೀವಿ. ನಾವು ಯಾಕೆ ಇಲ್ಲಿಗೆ ಬಂದಿದೀವಿ? ಯಾಕೆ ಈ ಮಾತನ್ನ ಈ ಜ್ಞಾನವನ್ನ ನಮ್ಗೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ? ಇದು ನಮ್ಮ ಜ್ಞಾನವಲ್ಲ, ನಿಮ್ಮ ಒಳಗೆ ಇರುವಂತಹ ಜ್ಞಾನ. ನಿಮ್ಮ ಒಳಗೆ ಇರುವಂತಹ ಪರಮಾತ್ಮ, ಆ ಪರಮಾತ್ಮನಿಗೆ ಅಥವಾ ನಿಮ್ಮ ಒಳಗೆ ಇರುವಂತಹ ತತ್ವಕ್ಕೆ ಈ ವಿಷಯವನ್ನ ಕೇಳ್ತಾ ಇದ್ರೆ, ಈ ಜ್ಞಾನವನ್ನ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದ್ರೆ ಏನ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇನ್ನೂ ಕೇಳ್ಬೇಕು, ಇನ್ನೂ ತಿಳ್ಕೋಬೇಕು, ನಾ ಇದನ್ನ ಕಲ್ತ್ಕೊಳ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಇದು ನಮ್ಮ ಜ್ಞಾನ. ಈ ಒಂದು ಜ್ಞಾನವನ್ನ ನಾವು ಇವತ್ತು ತಿಳ್ಕೊಂಡಿರುವಂತದ್ದಲ್ಲ, ಇವತ್ತಿಂದ ನಮ್ಗೆ ಇದ್ರ ಕಡೆ ನಮ್ಗೆ ಅಭಿರುಚಿ ಬಂದಿರುವುದಂತದ್ದಲ್ಲ. ಜನ್ಮ ಜನ್ಮಗಳಿಂದಲೂ ಕೂಡ ನಾವು ಈ ಜ್ಞಾನವನ್ನ ತಿಳ್ಕೊಂಡಿದೀವಿ. ನಾವು ಒಂದು ನೆಪ ಅಷ್ಟೇ ನಿಮ್ಗೆ, ಈ ಜ್ಞಾನವನ್ನ ನಿಮ್ಗೆ ಮತ್ತೆ ನೆನಪು ಮಾಡ್ತಾ ಇದ್ದೀವಿ. ಆ ಪರಮಾತ್ಮ ಅನುಗ್ರಹ ಸದಾ ನಮ್ ಜೊತೆನಲ್ಲಿ ಇದೆ. ಆ ಪರಮಾತ್ಮ 24 ಗಂಟೆಗಳಲ್ಲಿ ಅದನ್ನ ಡಿವೈಡ್ ಮಾಡಿದ್ರೆ 3 ಭಾಗವಾಗಿ 8 ಗಂಟೆ ಸಮಯ ಬರುತ್ತೆ. ಆ 3 ಗಳಿಗೆಯಲ್ಲಿ ಯಾವಾಗ ನಮ್ಗೆ ಆ ಪರಮಾತ್ಮ ಸಿಗ್ತಾನೆ ನಮ್ಗೆ ಗೊತ್ತಿಲ್ಲ. ಆ ಪರಮಾತ್ಮನನ್ನ ನಾವು ಕಾಣ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪರಮಾತ್ಮ ಕೇಳೋದು ಒಂದೇ, ನಿಮ್ಮ ಒಳಗೆ ಇರುವಂತಹ ಭಾವ, ನಿಮ್ಮ ಒಳಗಡೆ ಇರುವಂತಹ ಸಮರ್ಪಣೆ. ಪರಮಾತ್ಮನಿಗೆ ಏನ್ ಕೊಡ್ಬೇಕು ನಾವು? ಪರಿಶುದ್ಧವಾಗಿರುವಂತದ್ದು ಏನಿದೆ? ಪರಮಾತ್ಮನಿಗೆ ಕೊಡುವಂಥದ್ದು ಶುದ್ಧವಾಗಿರ್ಬೇಕು. ಆಗ ಶುದ್ಧವಾಗಿರುವಂತದ್ದು ಪರಿಶುದ್ಧವಾಗಿರೋದು ಯಾವ್ದಿದೆ? ನಾವು ನೀರು ಪರಿಶುದ್ಧ ಅಂತ ಹೇಳ್ತೀವಿ. ನಾವು ನೀರು ಪರಿಶುದ್ಧವಾಗಿದೆಯಾ? ನೀರಿನಲ್ಲಿ ಎಲ್ಲಾ ಪ್ರಾಣಿಗಳು ಇದೆಯಲ್ಲ, ಪ್ರಾಣಿಗಳು ಎಲ್ಲ ಒಳಗಡೆ ಇದ್ದಾಗ ನೀರು ಶುದ್ಧವಾಗಿರಕ್ ಸಾಧ್ಯನಾ? ನೀರು ಶುದ್ಧವಾಗಿಲ್ಲ. ಪುಷ್ಪ ಶುದ್ಧ ಅಂತ ಹೇಳ್ತೀವಿ ನಾವು ಅಲ್ವಾ? ಪುಷ್ಪನ ಕೊಡ್ಬೇಕು ನಾವು ಆ ಪರಮಾತ್ಮನಿಗೆ, ಅದು ತುಂಬಾ ಪರಿಶುದ್ಧವಾಗಿರೋದು ಅಂತ ಹೇಳ್ಕೊಳ್ತೀವಿ ನಾವು. ಆ ಪುಷ್ಪದ ಮೇಲೆ ಕೀಟಗಳು ದುಂಬಿಗಳು ಬಂದ್ ಕುತ್ಕೊಂಡಿರುತ್ತಲ್ಲ, ಆ ಜೇಂಕಾರವನ್ನ ತಗೋಬೇಕಾದ್ರೆ ಏನಾಯ್ತು? ಆ ಹೂವು ಎಂಜಲಾಯ್ತಲ್ಲ. ಹಾಗಾದ್ರೆ ಆ ಪರಮಾತ್ಮನಿಗೆ
ಶುದ್ಧವಾಗಿರೋದು ಯಾವ್ದು ಕೊಡೋದು ನಾವು ಅಂತ ಹೇಳಿದ್ರೆ, ಆ ಪರಮಾತ್ಮನಿಗೆ ಶುದ್ಧವಾಗಿರೋದು ಯಾವುದು ಅಂದ್ರೆ ನಿಮ್ಮ ಆತ್ಮದ ಭಾವ, ನಿಮ್ಮ ಸಮರ್ಪಣಾ ಭಾವ. ಆತ್ಮವನ್ನ ನಾವು ಯಾವ್ದ್ರಿಂದ ತೊಳೆಯೋದಿಕ್ ಸಾಧ್ಯ ಆಗುತ್ತೆ ಹೇಳಿ? ಈಗ ಮನೆನ ಕ್ಲೀನ್ ಮಾಡ್ತೀವಿ, ಬಟ್ಟೆ ಕ್ಲೀನ್ ಮಾಡ್ತೀವಿ, ಶರೀರನ ಕ್ಲೀನ್ ಮಾಡ್ಕೊಳ್ತೀವಿ ನಾವು, ಶುದ್ಧ ಶುದ್ಧ ಅಂತೇಳಿ ನಾವು ಕ್ಲೀನ್ ಮಾಡ್ಕೊಳ್ತೀವಲ್ವಾ? ಈ ಆತ್ಮದ ಕೊಳೆಯನ್ನ ನಾವು ಯಾವ್ದನ್ನ ತೊಳೆಯಕ್ ಸಾಧ್ಯ? ಆತ್ಮನ ತೊಳೆಯಕ್ಕಾಗತ್ತಾ? ನೀರಿಂದ ತೊಳೆಯಕ್ಕಾಗತ್ತಾ? ಬಿಸಿಲಿಂದ ಸುಡಕ್ಕಾಗತ್ತಾ? ಗಾಳಿಯಿಂದ ಕ್ಲೀನ್ ಮಾಡಕ್ಕಾಗತ್ತಾ? ಜಲದಿಂದ ಅದನ್ನ ಕ್ಲೀನ್ ಮಾಡಕ್ಕಾಗತ್ತಾ? ಆಗಲ್ಲ. ಪರಿಶುದ್ಧವಾಗಿರೋದು ಯಾವುದು ಅಂದ್ರೆ ನಮ್ಮ ಆತ್ಮ, ಆತ್ಮದ ಭಾವ ಮಾತ್ರ. ಆ ಪರಮಾತ್ಮನಲ್ಲಿ ನಮ್ಮ ಭಾವ ಯಾವುದಿದೆ ಅದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಅರಿವಾಗ್ಬಿಡುತ್ತೆ. ಎಲ್ಲರೂ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬರೀ ಹೊರಗಡೆಯ ಸ್ವಚ್ಛತೆಯನ್ನ, ಹೊರಗಡೆಯ ಶುದ್ಧತೆಯನ್ನ ನೋಡ್ತಾ ಇದೀವಿ ನಾವು. ಆದ್ರೆ ನಮ್ಮ ಒಳಗಿನ ತತ್ವವನ್ನ ಶುದ್ಧವಾಗಿ ನಾವು ಇಟ್ಕೊಳ್ಬೇಕಾಗತ್ತೆ. ಈಗ ನಾವು ನಿಧಾನವಾಗಿ ನಮ್ಮ ಎರಡು ಕೈಗಳನ್ನ ಒಂದರ ಒಳಗಡೆ ಒಂದು ಜೋಡಿಸಿ ನಮ್ಮ ತೊಡೆಯ ಮೇಲೆ ಇಟ್ಕೊಳ್ಳೋಣ. ಕಣ್ಣನ್ನ ನಿಧಾನವಾಗಿ ಮುಚ್ಚಿಕೊಳ್ಳೋಣ. ಕೋಮಲತೆಯಿಂದ, ಪ್ರೀತಿಯಿಂದ ನಾವು ಕಣ್ಣನ್ನ ಮುಚ್ಚೋಣ. ಒಂದು ಸುಂದರವಾದಂತಹ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಆ ಉಸಿರನ್ನ ನೀವು ನೋಡ್ತಾ ಬನ್ನಿ, ನೋಡ್ತಾನೇ ಇರಬೇಕು. ಒಳಗೆ ಬರುವ ಉಸಿರು ತಣ್ಣನೆಯ ಅನುಭವವನ್ನ ತಗೊಂಡ್ ಬರ್ತಾ ಇದೆ. ಹೊರಗೆ ಹೋಗುವ ಉಸಿರು ಬೆಚ್ಚನೆಯ ಅನುಭವವನ್ನ ತರ್ತಾ ಇದೆ. ಉಸಿರನ್ನ ಹಾಗೆ ನೋಡ್ತಾ ಇರಿ, ಗಮನಿಸ್ತಾ ಇರಿ, ಹಾಗೆ ಗಮನಿಸ್ತಾನೇ ಇರಿ. ಉಸಿರನ್ನ ಈಗ ನಾವು ಒಳಗಡೆನೂ ತಗೊಳ್ಳೋಂಗಿಲ್ಲ, ಹೊರಗಡೆನೂ ಬಿಡುವಂಗಿಲ್ಲ. ಸಹಜವಾಗಿ, ಸ್ವಾಭಾವಿಕವಾಗಿ ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ನಮ್ಮ ಯಾವ ಕ್ರಿಯೆಯನ್ನು ಕೂಡ ನಾವು ಮಾಡಬಾರ್ದು. ತನಗೆ ತಾನೇ ಸ್ವಾಭಾವಿಕವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ಆ ಉಸಿರನ್ನ ನೀವು ನೋಡ್ತಾ ಇರ್ಬೇಕು.
ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಮ್ಮ ಶಿರದ ತುದಿಯ ಭಾಗದಲ್ಲಿ ನಮ್ಮ ಗಮನವನ್ನ ತರಬೇಕು. ಅಂದ್ರೆ ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ತರಬೇಕು. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತ ಆ ಪರಮಾತ್ಮನ ದಿವ್ಯ ಶಕ್ತಿಯು ಎಲ್ಲವನ್ನ ನೋಡ್ತಾ ಇದೆ, ಗಮನಿಸ್ತಾ ಇದೆ, ಹಾಗೆ ಅನುಭವಿಸ್ತಾ ಇದೆ. ನಮ್ಮ ಗಮನವನ್ನ ಸಹಸ್ರಾರ ಚಕ್ರದ ಕಡೆಗೆ ತಂದು ನಿಲ್ಲಿಸಿ. ನಮ್ಮ ಶಿರದ ಮೇಲ್ಭಾಗವನ್ನ ನೋಡ್ತಾ ಇರಿ. ಬ್ರಹ್ಮಾಂಡದಿಂದ ನಮ್ಮ ಶಿರದ ಸಹಸ್ರಾರ ಚಕ್ರದ ಮೇಲೆ ಬ್ರಹ್ಮಾಂಡದಿಂದ ಅದ್ಭುತವಾದಂತ ಒಂದು ಬಿಳಿಯದಾದಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ವೇಗವಾಗಿ ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ತುಂಬಿಕೊಂಡಿದೆ. ಪ್ರಕಾಶವಾದಂತ ತೇಜಸ್ಸಿನಿಂದ ಕೂಡಿದಂತ ಆ ಪರಮಾತ್ಮನ ದಿವ್ಯ ಚೈತನ್ಯವು, ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಪ್ರಕಾಶಮಾನವಾಗಿ ತುಂಬಿಕೊಂಡಿದೆ. ದಿವ್ಯ ಬೆಳಕಿನಿಂದ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಆ ಪರಮಾತ್ಮನ ದಿವ್ಯ ಚೇತನ ಹರಡುತ್ತಾ ಹರಡುತ್ತಾ ನಮ್ಮ ಆಗ್ನೇಯ ಚಕ್ರವನ್ನ, ಅಂದರೆ ನಮ್ಮ ಎರಡು ಕಣ್ಣುಗಳ ಮಧ್ಯದಲ್ಲಿರುವಂತಹ ಐಬ್ರೋಗಳ ಮಧ್ಯದಲ್ಲಿರುವಂತಹ ಭಾಗದಲ್ಲಿ ಆಗ್ನೇಯ ಚಕ್ರದಲ್ಲಿ ಬಂದು ನಿಂತಿದೆ. ಆಗ್ನೇಯ ಚಕ್ರವೆಲ್ಲವೂ ಕೂಡ ಪ್ರಕಾಶಮಾನವಾದ ಬೆಳಕಿನಿಂದ ಕಂಗೊಳಿಸ್ತಾ ಇದೆ. ಫಳಫಳನೆ ಹೊಳೆಯುತ್ತಿದೆ. ಪರಮಾತ್ಮನ ದಿವ್ಯ ಶಕ್ತಿಯು ನಮ್ಮ ಆಗ್ನೇಯ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಫಳಫಳನೆ ಹೊಳೆಯುತ್ತಿರುವಂತಹ ಈ ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ಗಂಟಲಿನ ಚಕ್ರದಲ್ಲಿ, ಅಂದರೆ ವಿಶುದ್ಧಿ ಚಕ್ರವನ್ನ ತಲುಪಿದೆ. ಶರೀರದ ಶಿರಭಾಗವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಕೇವಲ ಪ್ರಕಾಶ. ನಮ್ಮ ಶಿರಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಕೆಲವರಿಗೆ ವೈಬ್ರೇಷನ್ ಆಗ್ತಾ ಇದೆ, ಕೆಲವರಿಗೆ ಹೀಟ್ ಆಗ್ತಾ ಇದೆ, ನಮ್ಮ ಶಿರಸ್ಸಿನಲ್ಲಿರುವಂತಹ ಎಲ್ಲ ನಕಾರಾತ್ಮಕತೆ, ಎಲ್ಲ ನೆಗೆಟಿವ್ ಎನರ್ಜೀಸ್ಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಕೆಲವರಿಗೆ ಶಿರವು ಭಾರವಾದಂಗಾಗ್ತಾ ಇದೆ. ಶಿರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಬೆಳಕಿನಿಂದ ಪ್ರಕಾಶವಾಗಿ
ಪ್ರಜ್ವಲಿಸ್ತಾ ಇದೆ. ಈ ಒಂದು ಬೆಳಕು ಹರಡುತ್ತಾ ಹರಡುತ್ತಾ ಹೃದಯ ಚಕ್ರವನ್ನ ತಲುಪಿದೆ. ಅನಾಹತ ಚಕ್ರ ಹೃದಯದ ಎಲ್ಲ ಭಾಗಗಳಲ್ಲಿ, ಭುಜಗಳಲ್ಲಿ, ಕೈಗಳಲ್ಲಿ, ಮೊಣಕೈಗಳಲ್ಲಿ, ಕೈ ಬೆರಳುಗಳಲ್ಲಿ, ಎಲ್ಲಾ ಕಡೆಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ. ಹೃದಯ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ಪರಮಾತ್ಮನ ಚೇತನವು ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಗೊಳಿಸ್ತಾ ಇದೆ. ಕೆಲವರಿಗೆ ಕಪ್ಪು ಕಪ್ಪು ಎನರ್ಜಿ ಬ್ರಹ್ಮಾಂಡದಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ. ಆ ದಿವ್ಯ ಬೆಳಕು ಹೃದಯ ಚಕ್ರವನ್ನೆಲ್ಲ ಕೂಡ ಪ್ರಕಾಶವಾಗಿ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಒಂದು ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ನಾಭಿ ಚಕ್ರವನ್ನ, ಮಣಿಪುರ ಚಕ್ರವನ್ನ ತುಂಬಿಕೊಂಡಿದೆ. ನಮ್ಮ ಹೊಟ್ಟೆಯ ಭಾಗದಲ್ಲಿರುವಂತಹ ಎಲ್ಲಾ ಭಾಗಗಳಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಹೊಟ್ಟೆಯ ಭಾಗ, ಸೊಂಟದ ಭಾಗ, ಬೆನ್ನಿನ ಭಾಗ, ಬೆನ್ನು ಮೂಳೆಯ ಭಾಗ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಬೆಳಕಿನಿಂದ ತುಂಬಿ ಹೋಗಿದೆ. ಆ ದಿವ್ಯ ಚೇತನದ ಶಕ್ತಿಯು ತನ್ನ ಪ್ರಕಾಶವನ್ನ, ತನ್ನ ಕಾಂತಿಯನ್ನ ಹೊರಸೂಸ್ತಾ ಇದೆ. ಈ ಒಂದು ತೇಜಸ್ಸು ಹರಡುತ್ತಾ ಹರಡುತ್ತಾ ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ. ಈ ಎರಡು ಚಕ್ರಗಳಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅತಿ ವೇಗವಾಗಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳ್ತಾ ಇದೆ. ಬೆನ್ನು ಮೂಳೆಯ ಭಾಗ, ನಮ್ಮ ತೊಡೆಯ ಭಾಗ, ಸೊಂಟದ ಭಾಗ, ಮೊಣಕಾಲು, ಮಂಡಿ, ಪಾದ, ಪಾದದ ಬೆರಳು, ಪಾದದ ಕೊನೆಯ ತುದಿಯ ಭಾಗ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ಶರೀರದ ಎಲ್ಲ ಚಕ್ರಗಳು, ಎಲ್ಲ ನಾಡಿಗಳು, 72,000 ನಾಡಿಗಳು ಕೂಡ ಆ ಪರಮಾತ್ಮನ ದಿವ್ಯ ಬೆಳಕಿನಿಂದ ತುಂಬಿಕೊಂಡಿದೆ. ಶರೀರವೆಲ್ಲವೂ ಕೂಡ ಕಾಂತಿಯಿಂದ, ತೇಜಸ್ಸಿನಿಂದ ತನ್ನ ಪ್ರಕಾಶವನ್ನು ಗೋಲಾಕಾರದಲ್ಲಿ ತನ್ನ ಪ್ರಕಾಶವನ್ನ ಹರಡ್ತಾ ಇದೆ. ಈ ಒಂದು ಪ್ರಕಾಶದ ದಿವ್ಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ನಾವಿರುವಂತಹ ಕೋಣೆಯನ್ನ ತುಂಬಿದ್ದೇವೆ. ಕೋಣೆಯೆಲ್ಲವೂ ಕೂಡ ಈ ಬೆಳಕಿನ ಜ್ಯೋತಿಯಿಂದ ತುಂಬಿ ಹೋಗಿದೆ. ಈ ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ಮನೆಯೆಲ್ಲವನ್ನೆಲ್ಲ, ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಭಾಗಗಳಲ್ಲಿಯೂ ಕೂಡ ಈ ಪರಮಾತ್ಮನ ದಿವ್ಯ ಬೆಳಕು ತುಂಬಿಕೊಂಡಿದೆ. ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರೂ ಕೂಡ ಈ ಬೆಳಕಿನಲ್ಲಿ ವಿಲೀನವಾಗಿದ್ದಾರೆ. ಈ ಬೆಳಕು, ಈ ಪ್ರಕಾಶ ಹರಡುತ್ತಾ ಹರಡುತ್ತಾ ನಾವಿರುವಂತಹ ಗ್ರಾಮ ಅಥವಾ ಊರೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿಯು
ತುಂಬಿಕೊಂಡಿದೆ. ಎಲ್ಲೆಲ್ಲೂ ಪ್ರಕಾಶ, ಪ್ರಕಾಶ, ಪ್ರಕಾಶ. ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ಇಡೀ ದೇಶವನ್ನ ತುಂಬಿಕೊಂಡಿದೆ. ದೇಶವೆಲ್ಲವೂ ಕೂಡ ಈ ಬೆಳಕಿನಿಂದ ತುಂಬಿ ಹೋಗಿದೆ. ದೇಶವನ್ನ ಆವರಿಸಿದಂತ ಈ ಬೆಳಕು ಹರಡುತ್ತಾ ಹರಡುತ್ತಾ ಇಡೀ ಪೃಥ್ವಿಯನ್ನ ತೇಜೋಮಯವಾಗಿಸಿದೆ. ತನ್ನ ಕಾಂತಿಯನ್ನ, ತನ್ನ ಬೆಳಕನ್ನ, ತೇಜಸ್ಸನ್ನ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ. ಪೃಥ್ವಿಯನ್ನ ಆವರಿಸಿದಂತಹ ಈ ಒಂದು ಪರಮಾತ್ಮನ ಚೈತನ್ಯವು ಹರಡುತ್ತಾ ಹರಡುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡಿದೆ. ಬ್ರಹ್ಮಾಂಡದಲ್ಲಿ ವಿಲೀನಗೊಂಡಿದೆ. ಬ್ರಹ್ಮಾಂಡದಲ್ಲಿ ವಿಲೀನಗೊಂಡಿದೆ. ನಮ್ಮ ಈ ಒಂದು ಚೇತನ ಕೇವಲ ಶರೀರವಲ್ಲ, ಇದು ಒಂದು ಬೆಳಕಿನ ಚೇತನವಾಗಿದೆ. ಈ ಬೆಳಕು ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸಜೀವ ವಸ್ತುಗಳು, ನಿರ್ಜೀವ ವಸ್ತುಗಳು ಎಲ್ಲಾ ಕಡೆನೂ ಕೂಡ ವಿಲೀನವಾಗಿದೆ. ಈ ನಮ್ಮ ಚೇತನ ಬ್ರಹ್ಮಾಂಡದಲ್ಲಿರುವಂತಹ ಯಾವುದೇ ಚೇತನಗಳೊಂದಿಗೆ ಮಾತನಾಡಬಹುದು, ನೋಡಬಹುದು, ಭಾವನೆಗಳನ್ನ ಅನುಭವಿಸಬಹುದು. ಈ ಒಂದು ದಿವ್ಯ ಚೇತನ ಪುಣ್ಯವಾದಂತ ಚೇತನ, ಪರಮಾತ್ಮನ ಆಶೀರ್ವಾದವನ್ನ ಪಡೆದಿರುವಂತಹ ಚೇತನ. ಈ ಒಂದು ಚೇತನ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಕ್ಷತ್ರಗಳು, ತಾರೆಗಳು, ಗ್ರಹಗಳನ್ನ ದಾಟಿ ಹಾಗೆ ಮುಂದೆ ಹೋಗ್ತಾ 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 ಒಂದು ಪ್ರಕಾಶವಾದಂತಹ ಆರೆಂಜ್ ಬಣ್ಣದ ಒಂದು ಪ್ರಕಾಶವಾದಂತಹ ಬೆಳಕಿನ ಮುಂದೆ ಬಂದು ನಿಂತಿದೆ. ಆ ಬೆಳಕನ್ನ ಗಮನಿಸಿ, ಆ ಬೆಳಕನ್ನ ನೋಡಿ. ಆ ಒಂದು ತೇಜಸ್ಸನ್ನ ನಮ್ಮ ಕಣ್ಣುಗಳಿಂದ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಣ್ಣೆಲ್ಲವೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಅಷ್ಟು ಪ್ರಖರವಾದಂತಹ, ಶಕ್ತಿಶಾಲಿಯಾದಂತಹ ಆ ಒಂದು ತೇಜಸ್ಸು ಯಾವುದು ಅಂತ ನೋಡಿದ್ರೆ ನಿಮ್ಮ ಇಷ್ಟ ದೇವರು, ಕುಲದೇವರು, ಗುರುಗಳು, ಅಥವಾ ನಿಮ್ಮನ್ನ ಕಾಪಾಡ್ತಾ ಇರುವಂತಹ ದಿವ್ಯ ಶಕ್ತಿ. ಕೆಲವರಿಗೆ ಮಹಾಕಾಳಿಯ ರೂಪದಲ್ಲಿ ಕಾಣಿಸ್ತಾ ಇದೆ. ಅಮ್ಮ ಆ ಒಂದು ದಿವ್ಯ ಚೇತನ ತನ್ನ ಎರಡೂ ಕೈಗಳಿಂದ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆ ಆಶೀರ್ವಾದದ ಶಕ್ತಿಯು ನಮ್ಮ ಶರೀರವನ್ನೆಲ್ಲ ಕೂಡ ಆವರಿಸಿಕೊಂಡು ಚಿನ್ನದ ಬಣ್ಣದಲ್ಲಿ ತುಂಬಿ ಹೋಗಿದೆ. ಮಾತಾಡಿ,
ಕೇಳಿ. ಎಲ್ಲಾ ದಿವ್ಯ ಶಕ್ತಿಗಳು ಕೂಡ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ದಿವ್ಯ ಆತ್ಮ, ನಿಮ್ಮ ಚೇತನವು ದಿವ್ಯ ಆತ್ಮ, ಪುಣ್ಯ ಆತ್ಮ ಅಂತ ಹೇಳಿ ಎಲ್ಲ ದಿವ್ಯ ಚೇತನಗಳು ಕೂಡ ನಿಮಗೆ ಹೂವುಗಳನ್ನ ಹಾಕಿ ಸ್ವಾಗತವನ್ನ ಕೋರಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಕೈಗಳಿಂದ ಒಳ್ಳೆ ಕೆಲಸಗಳು ಆಗಲಿದೆ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆಶೀರ್ವಾದವನ್ನ ನೀಡಿದಂತಹ ಆ ಪರಮಾತ್ಮ ದಿವ್ಯ ಚೇತನ ನಿಧಾನವಾಗಿ ನಿಧಾನವಾಗಿ ನಮ್ಮಿಂದ ದೂರ ಹೋಗ್ತಾ ಇದ್ದೀವಿ. ಚೈತನ್ಯ ಶಕ್ತಿಯನ್ನ ಕೊಟ್ಟಂತ ನಮ್ಮ ಚೇತನದಿಂದ ಬದಲೇಬೇಕಾಗಿದೆ. ನಿಧಾನವಾಗಿ ಗ್ರಹಗಳನ್ನ, ನಕ್ಷತ್ರಗಳನ್ನ ದಾಟಿ ನಮ್ಮ ಈ ದಿವ್ಯ ಚೇತನವು ನಿಧಾನವಾಗಿ ಸ್ವಾಭಾವಿಕವಾಗಿ ತನ್ನ ಮೂಲ ಸ್ಥಾನಕ್ಕೆ ಬಂದು ಸೇರ್ತಾ ಇದೆ. ನಿಧಾನವಾಗಿ ನಮ್ಮ ಮೂಲ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಗಮನಿಸಿ, ಗಮನಿಸಿ, ಇರುವಂತಹ ಶಬ್ದಗಳನ್ನ ಗಮನಿಸಿ, ನಿಧಾನವಾಗಿ ನಿಧಾನವಾಗಿ ಸ್ವಾಭಾವಿಕ ಸ್ಥಿತಿಗೆ ಬಂದು ನಿಮಗೆ ಬರಕ್ಕೆ ಸಾಧ್ಯ ಆಗಲ್ಲ. ಸಮಯವನ್ನು ತಗೊಳ್ಳಿ, ನಿಧಾನವಾಗಿ ಇದನ್ನು ಜೋಡಿಸಿ. ಹೇ ಪರಮಾತ್ಮ, ದಿವ್ಯ ಆತ್ಮಗಳಾದ ನಾವು ಶುದ್ಧ ಮನಸ್ಸಿನಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಈ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಈ ವಿಶ್ವದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ, ಹರೇ ಕೃಷ್ಣ. ನಿಧಾನವಾಗಿ ಕಣ್ಣನ್ನ ತೆರೀರಿ. ಆ ದಿವ್ಯ ಶಕ್ತಿಯನ್ನ ನಮ್ಮ ಎಲ್ಲ ಕಡೆನೂ ಕೂಡ ತುಂಬಿಸ್ಕೊಳ್ಳಿ.